ಓಕೆ, ಚರ್ಮ ರೋಗ ಅಂತ ಹೇಳಿ ಸ್ಟಾರ್ಟಿಂಗ್ ಗೊತ್ತಾಗೋದಿಲ್ಲ, ಒಂದು ಇಚ್ಚಿಂಗ್ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಬಟ್ ಅದರಿಂದ ನಾವು ನೆಗ್ಲೆಕ್ಟ್ ಮಾಡಿದಾಗ ಉಂಟಾಗುವಂತಹ ಪರಿಣಾಮ ಯಾವ ರೀತಿ ಇರುತ್ತೆ? ಸೊ ಈಗ ಒಂದೊಂದು ಸ್ಕಿನ್ ಡಿಸಾರ್ಡರ್ಸಲ್ಲಿ ಒಬ್ಬೊಬ್ಬರಿಗೆ ಒಂದೊಂಥರ ಸಿಂಪ್ಟಮ್ಸ್ ಅಂದರೆ ರೋಗ ಲಕ್ಷಣಗಳು ಕಾಣಿಸುತ್ತೆ. ಎಸ್ಪೆಷಲಿ ಸೋರಿಯಾಸಿಸ್ ಅಂತ ಬಂದಾಗ ಹೆಚ್ಚಾಗಿ ನಾವು ನೋಡುವಂಥದ್ದಾದರೆ ಚರ್ಮ ಪುಡಿ ಪುಡಿಯಾಗಿ ಉದುರುವಂಥದ್ದು ಇರ್ಬೋದು, ಅಥವಾ ಬ್ಲೀಡಿಂಗ್ ಸ್ಪಾಟ್ಸ್ ಇರ್ಬೋದು. ಸೊ ಇನ್ನು ಕೆಲವರಲ್ಲಿ ಪಸ್ಟ್ಯುಲರ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಸೊ ಅಲಾಂಗ್ ವಿತ್ ದಟ್ ಸೊ ಅವ್ರಿಗೆ ಫೀವರ್ ಬರುವಂಥದ್ದು, ಜಾಯಿಂಟ್ ಪೇನ್ ಬರುವಂಥದ್ದು, ಸೊ ಮಲ್ಟಿಪಲ್ ಒಂದು ಸಿಂಪ್ಟಮ್ಸ್ ಕಾಣಿಸುತ್ತೆ. ಅಥವಾ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಇಂಡೈಜೆಷನ್ ಪ್ರಾಬ್ಲಮ್ ಇರ್ಬೋದು, ಇನ್ನು ಚರ್ಮ ಬಿಗಿದಂಗೆ ಆಗುವಂಥದ್ದು ಇರ್ಬೋದು, ಅಥವಾ ತುಂಬಾ ಒಂದು ಪೇನ್ಫುಲ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ವಿಂಟರ್ ಅಥವಾ ರೈನಿ ಸೀಸನ್ಸಲ್ಲಿ ಹೆಚ್ಚಾಗುತ್ತೆ ಸ್ಕಿನ್ ಡಿಸಾರ್ಡರ್ಸ್ ಅಂತ. ಸೊ ಇದರಿಂದ ಅವರು ತುಂಬಾ ಸಫರ್ ಆಗ್ತಿರ್ತಾರೆ. ಸೊ ಡೆಫಿನೆಟ್ಲಿ ಎಕ್ಸ್ಟರ್ನಲಿ ಕೂಡ ಅವರು ಆ ಮಾಯ್ಶ್ಚರ್ ಕಂಟೆಂಟ್ನ ಮೇಂಟೈನ್ ಮಾಡಬೇಕು, ಆ್ಯಸ್ ವೆಲ್ ಆಸ್ ಇಂಟರ್ನಲಿ ಹೆಚ್ಚಾಗಿ ಸೊಪ್ಪು ತರಕಾರಿಗಳನ್ನ ಸೇವಿಸುವಂಥದ್ದಿರ್ಬೋದು, ಅಥವಾ ಅವರ ಒಂದು ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದನ್ನು ಅವಾಯ್ಡ್ ಮಾಡ್ಬೋದು. ಓಕೆ, ಸ್ಕಿನ್ ಡಿಸಾರ್ಡರ್ಸ್ಗೆ ನಿಮ್ಮ ಹೋಮಿಯೋ ಕೇರ್ನಲ್ಲಿ ಒಮ್ಮೆ ಟ್ರೀಟ್ಮೆಂಟ್ ತಗೊಂಡ ಬಳಿಕ ಮತ್ತೆ ರಿಯಕರೆನ್ಸ್ ಆಗುವಂತಹ ಚಾನ್ಸಸ್ ಏನಾದರೂ ಇದೆಯಾ? ಸೊ ಅಗೇನ್ ಡಿಪೆಂಡ್ಸ್ ಆನ್ ದ ಕೇಸ್, ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಕೇಸ್ ಒಂದೇ ಥರ ಇರೋದಿಲ್ಲ. ಬಿಕಾಸ್ ಸೋರಿಯಾಸಿಸ್ ಇರ್ಬೋದು, ವಿಟಿಲಿಗೋ ಇರ್ಬೋದು, ಸೊ ಕೆಲವ್ರಿಗೆ ಚೈಲ್ಡ್ಹುಡ್ಡಿಂದ ಸಫರ್ ಆಗ್ತಿರ್ತಾರೆ ಆ್ಯಂಡ್ ಆಟೋಇಮ್ಯೂನ್ ಡಿಸಾರ್ಡರ್ ಅಂತ. ಸೊ ಅವರು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ, ಆ್ಯಸ್ ವೆಲ್ ಆಸ್ ಇಂಟರ್ನಲಿ ಇಮ್ಯುನೋಸಪ್ರೆಸೆಂಟ್ಸ್ ತೊಗೊಂಡಾಗ ಸೊ ಆ ತಕ್ಷಣಕ್ಕೆ ಅದು ಸಪ್ರೆಸ್ ಆಗ್ಬೋದು ಆ್ಯಂಡ್ ಮತ್ತೆ ರೆಕರ್ ಆಗ್ಬೋದು. ಸೊ ಇಟ್ ಡಿಪೆಂಡ್ಸ್, ಅವ್ರಿಗೆ ಆಲ್ರೆಡಿ ಕಾಂಪ್ಲಿಕೇಶನ್ಸ್ಗೆ ಹೋಗಿದೆಯಾ ಅಥವಾ ಎಷ್ಟು ಮಟ್ಟಿಗೆ ಮೆಡಿಕೇಷನ್ಸ್ ತೊಗೊಂಡಿರ್ತಾರೆ. ಸೊ ಈಚ್ ಆ್ಯಂಡ್ ಎವ್ರಿ ಕೇಸ್ ಮೇಲೆ ಡಿಫರ್ ಆಗುವಂಥದ್ದು. ಬಟ್ ಅರ್ಲಿಯಾಗಿ ಅವ್ರಿಗೆ ಕಂಡು ಬಂದಲ್ಲಿ ಲೈಕ್ ಮೋರ್ ದೆನ್ 3 ವೀಕ್ಸ್ ಅಥವಾ 3 ಮಂತ್ಸಿಂದ ಸಿಂಪ್ಟಮ್ಸ್ ಇದೆ, ಕಾಣಿಸ್ತಿದೆ ಅಂತ ಹೇಳಿದಾಗ ಸೊ ಅದನ್ನು ಕಂಪ್ಲೀಟ್ಲಿ ಒಂದು ಕ್ಯೂರ್ ಮಾಡುವಂಥದ್ದು. ಆ್ಯಂಡ್ ಆ್ಯಕ್ನೆ ಇರ್ಬೋದು, ಅಥವಾ ಈಗ ಎಕ್ಸಿಮಾ ಅಂತ ಹೇಳ್ತೀವಿ, ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಎಸ್ಪೆಷಲಿ ಡ್ರೈ ಎಕ್ಸಿಮಾ ಇರ್ಬೋದು ಅಥವಾ ಈ ಸೋರಿಯಾಸಿಸ್ ಇರ್ಬೋದು, ಇಟ್ ಆಲ್ಮೋಸ್ಟ್ ಮಿಮಿಕ್ಸ್ ದ ಸೇಮ್. ಎರಡೂ ರೀತಿಯಲ್ಲಿ ಒಂದೇ ಥರ ರೋಗ ಲಕ್ಷಣಗಳು ಕಾಣಿಸುತ್ತೆ. ಟು ಡಿಫ್ರೆನ್ಷಿಯೇಟ್ ದಟ್ ಅವ್ರಿಗೆ ಒಂದು ಸ್ಕಿನ್ ಬಯೋಪ್ಸಿ ಮಾಡೋದ್ರಿಂದ ಕನ್ಫರ್ಮ್ ಆಗುವಂಥದ್ದು, ಲೈಕ್ ಯಾವ ಕಾಯಿಲೆಯಿಂದ ಅವರು ಸಫರ್ ಆಗ್ತಿದ್ದಾರೆ ಅಥವಾ ಅವರು ಕಂಪ್ಲೀಟ್ ಒಂದು ಕೇಸ್ ಹಿಸ್ಟ್ರಿ ಆದ ನಂತರ ಸೊ ಅವ್ರಿಗೆ ಟ್ರೀಟ್ಮೆಂಟ್ನ ಮಾಡ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.